ಜೀವನ ಇರೋದು ಕಲಿಯೋದಕ್ಕೆ, ಕಲಿತು ಕಲಿಸೋದಕ್ಕೆ, ಕಲಿಸಿ ಬದುಕೋದಕ್ಕೆ. ಮದುವೆ ಆಗಿ ಇವಾಗ ಎಷ್ಟು 5 ತಿಂಗಳಾಯ್ತು. ಇಲ್ಲಿಗೆ ಬಂದು ಒಂದೇ ರೂಮಾ? ಏನ್ ಬಾಡಿಗೆ ಇದಕ್ಕೆ? 1000 ರೂಪಾಯಿ. 1000 ರೂಪಾಯಾ? ಓ, ಚಿಕ್ಕದಕ್ಕೆ 1000 ರೂಪಾಯಿ, ದೊಡ್ಡದಕ್ಕೆ 2,000. ಓ, ಖಡಕ್ ರೊಟ್ಟಿ ನೋಡಿಲಿ. ನಮ್ಗೆ ಇಷ್ಟೊಂದು ರೊಟ್ಟಿ ಇಟ್ಕೊಂಡು ನಮ್ಗೊಂದು ಊಟ ಮಾಡಿ ಮೇಡಮ್. ಬೇಳೆ ಸಾಂಬಾರು, ಅನ್ನ, ಬೇಳೆ ಸಾರು ಜೊತೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಬೆಳಿಗ್ಗೆ ಪಲ್ಯ ಮಾಡಿದ್ರೆ ಖಾಲಿ ಆಗಿದೆ. ಬೇಳೆ ಸಾರು ಬರ್ತೀವಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಮಾಡ್ತಿದ್ರಾ? ಮಾಡ್ತೀನಿ ಒಂದು ಹಾ, ಖಡಕ್ ರೊಟ್ಟಿ ನೋಡಿ, ಇಲ್ಲಿ ಫುಲ್ ಚೀಲ ತುಂಬಿಟ್ಟಿದ್ದಾರೆ. ನಾವೆಲ್ಲರೂ ಊಟ ಮಾಡಿದ್ರೆ ಮನೆ ಚಿಕ್ಕದು, ಮನಸ್ಸು ತುಂಬಾ ದೊಡ್ಡದು. ತಾಯಿ ಮನೆಗೆ ಡೆಲಿವರಿಗೆ ನಿಜವಾದ ನೆಮ್ಮದಿ ಇರೋದೇ ಇಲ್ಲಿ. ನಿಜವಾಗ್ಲೂ ಯಾವ ಟಿವಿ ಇಲ್ಲ, ಕಾಯಿಲೆ ಬರಲ್ಲ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಮೇಸ್ತ್ರಿಗಳು ಕಳಿಸ್ತಾರೆ. ನೀವೇ ಪೇಂಟಿಂಗ್? ಇಲ್ಲ, ನಾವು ಗಾಡಿ ಕೆಲಸ ಮಾಡ್ತೀವಿ. ಈಗ ಹಬ್ಬ ಇದೆಯಲ್ವಾ, ಈಗ ರಂಜಾನ್ ಇದೆಲ್ಲ ನಾವೇ ರೆಡಿ ಮಾಡ್ತೇವೆ. ಅದೇ ಇದೆಲ್ಲ ಬರೀ ನೆಲ ಮಾತ್ರ ಕೊಡ್ತಾರಲ್ಲ. ಯಾಕಂದ್ರೆ ನಮ್ಮ ನಾಡಲ್ಲಿ ಏನಂದ್ರೆ ಸ್ವಲ್ಪ ಬಡತನದ್ದು, ಎಜುಕೇಶನ್ ಕಮ್ಮಿ, ರೈತರು ಜಾಸ್ತಿ, ದುಡಿಮೆ ಅಷ್ಟಕ್ಕಷ್ಟೇ ಇದೆ. ವಾರದಲ್ಲಿ 2 ಆಳು 3 ಆಳು ಕೊಡ್ತಾರೆ. ನೋಡ್ಕೊಂಡು ಏನೋ ಒಂದು ಕೆಲಸ ಸಿಗುತ್ತೆ ಅಂತ ಬರ್ತೀರಲ್ಲ, ಅಷ್ಟೇ. ಅದ್ರಲ್ಲಿನೂ ಮೋಸ ಮಾಡ್ತಾವ್ರೆ. ದುಡಿಯಕ್ಕೆ ಹೋಗ್ತೀವಲ್ಲ, ಒಂದೊಂದು ವಾರದ ಪೇಮೆಂಟ್ ಆ ಕಡೆನೇ ಮಾಡ್ತೀವಿ. ಹಂಗೂ ಮಾಡ್ತಾರಾ? ಆ ಥರನೂ ಜಾಸ್ತಿ ಇದೆ. ಎಷ್ಟೋ ಪೇಮೆಂಟ್ ಹೋಗ್ತಿದೆ. ಇನ್ನು ಯಾರು ನೋಡ್ಕೋದು? ಆವಾಗ ಬಾ, ನಾಳೆ ಬಾ, ನಾಡ್ದು ಬಾ, ಹಿಂಗೆ ಕೇಳಿ ಕೇಳಿ ಸುಸ್ತಾಗಿ ಅವ್ರಿಗೆ ಬರ್ತಾ ಇಲ್ಲ. ನಿಮ್ಮವ್ರಿಗೆ ಬರ್ತಾ ಇಲ್ಲ? ಈಗ ಯಾರು ನಮ್ಗೆ ಮಾಹಿತಿ ಕೊಡೋರ್ಬೇಕಲ್ಲ. ಗೌರ್ಮೆಂಟ್ ಬಡವರಿಗೆ ಇದೆ. ಒಂದು ಕಂಪ್ನಿ ಯಾವುದೋ ಪ್ರಾಡಕ್ಟ್ ರೆಡಿ ಮಾಡ್ತಾ ಐತೆ ಅಂತಂದ್ರೆ ನಮ್ಮಂಥವ್ರು ಮನೆಯಲ್ಲಿ ಲೇಡೀಸ್ ಇರ್ತಾರೆ, ಅವರು ಅದೇನೋ ರೆಡಿ ಮಾಡಿಬಿಟ್ಟು ಆ ಪ್ರಾಡಕ್ಟಲ್ಲಿ ಏನು ಅದು ಬೆಲೆ ಕೊಡಬೇಕು ನಮ್ಗೆ ಕೊಟ್ಬಿಟ್ಟು ಆ ವಸ್ತುನ ಎತ್ಕೊಂಡು ಅವ್ರನ್ನೂ ಏನೋ ಸೇಲ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಇದ್ರೂ ನಮ್ಗೆ ನಡೀತದೆ. ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದು? ಈ ಥರ ಮಣ್ಣು ಕೆಲಸ ಮಾಡ್ಕೊಳ್ಳೋದು, ಮಕ್ಳು ಮರನು ಒಂದು ಇಲ್ಲಿ ಬಿಟ್ಬಿಡೋದು, ಮಣ್ಣು ತಿನ್ನೋದು, ಗಲೀಜಲ್ಲಿ ಆಡ್ಕೊಳ್ಳೋದು, ಅದು ಕಾಯಿಲೆ ಬಂದು ಸುಸ್ತಾಗಿ ಆಸ್ಪತ್ರೆಗೆ ಬೀಳೋದು. ಅದು ಯಾವಾಗ ನಾವೇ ಅದನ್ನೇ ಸರಿ ಮಾಡ್ಕೋಬೇಕು. ಅಲ್ಲಿ ಆಸ್ಪತ್ರೆಗೆ ಹೋದ್ರೆ 1000 ರೂಪಾಯಿ ಕೇಳ್ತಾರೆ. ನಾವು ದೊಡ್ಡ ಜನ, ಕೆಲವು ವಾಸಿ ಆದರೆ ವಾಸಿ ಆಯಿತು, ಇಲ್ಲದೆ ಹೋದರೆ ಆ ಕಡೆ ಪರಮಾತ್ಮ ಸೇರ್ಕೊಂತು. ಇನ್ನೇನು ಮಾಡೋದು? ಯಾರಿಗೆ ಹೇಳೋಕ್ಕಿಲ್ಲ. ಆದ್ರೆ ಗೌರ್ಮೆಂಟ್ ಸ್ಕೀಮ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಆದರೆ ನಮ್ಮವ್ರಿಗೆ ಬರ್ತಾ ಇಲ್ಲ ಅಷ್ಟೇ.
ಗೌರ್ಮೆಂಟ್ ತಪ್ಪಲ್ಲ. ಇವ್ರೇನ್ ಕೆಲವು ಜನ ಇಲ್ಲಿ ಕಾರ್ಯಕರ್ತರು ಕೆಲವು ಇರ್ತಾರಲ್ಲ, ಅವ್ರು ನಮ್ಮವ್ರಿಗೆ ನಿಮ್ಮವ್ರಿಗೂ ಮುಟ್ಟಕ್ ಬಿಡ್ತಾ ಇಲ್ಲ. ಬಿಡ್ತಾ ಇಲ್ಲ. ಅಷ್ಟು ಮಾತ್ರ ನಮ್ದು ನಿಮ್ಮ ಮಕ್ಕಳು ಸ್ಕೂಲಿಂಗ್ ವ್ಯವಸ್ಥೆ ಎಲ್ಲ ಹೇಗೆ? ಸ್ಕೂಲು ಕೆಲವು ಮಕ್ಕಳು ಹೋಗ್ತಾರೆ, ಇವ್ರು ಅಂಗನವಾಡಿ ಬೇಕು. ಬಂಗಾರಪ್ಪ ಸಾಯಂಕಾಲ 7:30, 8 ಗಂಟೆ 9 ಗಂಟೆ ಮೇಲೆ 10 ನಿಮಿಷ ಆದ್ರೆ ಅದು ಒಂದು ಪ್ರಾಬ್ಲಮ್. ಅದನ್ನು ನೋಡೋಣ, ಎಜುಕೇಶನ್ ನೋಡೋಣ, ಅಥವಾ business ನೋಡೋಣ. ಈಗ 1000 ರೂಪಾಯಿ ಸಂಬಳ ಕೊಡ್ತಾರೆ. ಅದರಲ್ಲೂ ಬೇಗ ಮಕ್ಕಳನ್ನೆಲ್ಲ ಸಾಕೋದು ತುಂಬಾ ನೀವು ಕಚಡ ಜನ, ನೀವು ಅಂತ ಜನ, ನೀವು ಕೆಲವು ಜನ ಕೀಳವಾಗಿ ನೋಡ್ತಾರೆ. ಕೀಳವಾಗಿ ನೋಡ್ತಾರೆ. ಯಾಕಂದ್ರೆ ನಮ್ಮಿಂದನೇ ಅವರು ಬದುಕೋದು. ನಿಮ್ ಮನೆ ಕಟ್ಟಕ್ ಬರ್ಬೇಕಾದ್ರೆ ನಾವು ಒಂದು ಹಾಳಾಗಿ ನಾವು ನೆಮ್ಮದಿಯಾಗಿ ಕೆಲಸ ಮಾಡ್ತೀವಿ, ಅವ್ರಿಗೊಂದು ಬೆಲೆ ಕೊಡ್ಬೇಕು. ಬೆಲೆ ಕೊಡಲ್ಲ. ಕಚಡ ನೋಡು. ಅದೇ ಈಗ ನಾವು ಒಂದು ರೈತರು. ಈಗ ನಾವು ನಮ್ಮ ಸೈಡಲ್ಲಿ ಗುಲ್ಬರ್ಗದಲ್ಲಿ ಮಳೆ ಇದ್ದಿದ್ರೆ ನಾವಿಲ್ಲಿ ಬರೋ ಅವಶ್ಯಕತೆ ಇರ್ಲಿಲ್ಲ. ನಮ್ಮ ಜಮೀನಲ್ಲಿ ನಾವು ಕಷ್ಟಪಟ್ಟು ನಾವು ದುಡಿಮೆ ನಾವು ಚಿನ್ನ ಬೆಳ್ಬೋದು. ನಮ್ಮ ಸೈಡಲ್ಲಿ ಮಳೆ ಇಲ್ಲ ಕಾರಣಕ್ಕೋಸ್ಕರ ಈ ಹೊಟ್ಟೆ ಹಿಡ್ಕೊಂಡು ನಾವು ಇಲ್ಲಿನೇ ಅನ್ಯಾಯ ಆಗ್ತದೆ. ಇಲ್ಲಿನೂ ಅನ್ಯಾಯ. ಇಲ್ಲಮ್ಮ, ನಾನು ಒಂದ್ ಕೆಲಸ ಮಾಡ್ತೀನಿ. ಏನಾದ್ರೂ ಕೆಲ್ಸದ ವಿಚಾರದಲ್ಲಿ ಅಥವಾ ನಿಮ್ಗೆ ಏನಾದ್ರೂ ಫೆಸಿಲಿಟೀಸ್ ಸಿಗೋ ಅಂತ ಇದಿದ್ರೆ ಅದನ್ನ ಕೊಡ್ಸೋದ್ರಲ್ಲಿ ನಾನು ಏನಾದ್ರು ಬೆಟ್ಟದಡಿಯ ಹುಲ್ಲಿನಂತಿರಬೇಕು, ಮನೆಗೆ ಪರಿಮಳ ಬೀರುವ ಮಲ್ಲಿಗೆಯಾಗಬೇಕು, ವಿಧಿ ಸುರಿಸುವ ಕಷ್ಟಗಳ ಮಳೆಗೆ ಕಲ್ಲಾಗಬೇಕು, ಬೆಲ್ಲ ಸಕ್ಕರೆಯಾಗಬೇಕು ದೀನ ದುರ್ಬಲರಿಗೆ, ಎಲ್ಲರಲ್ಲಿ ಒಂದಾಗಿ ಬದುಕು ಮಂಕುತಿಮ್ಮ. ಎಲ್ಲ